ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾವು ಸಂಕ್ರಾಂತಿ ಹಬ್ಬಕ್ಕೆ ಊರ ಕಡೆ ಹೋಗ್ತಾ ಇದ್ದೀವಿ. ನಮ್ದು ಯಾವ ಊರು ಅಂತ ನಿಮಗೆ ಹೇಳಿರಲಿಲ್ವಲ್ಲ, ನಮ್ಮದು ಕೊಲ್ದೇವಿ, ಮುಳಬಾಗಿಲು ತಾಲೂಕು. ಅಮ್ಮ ಮನೆ ಬಂದು ಬ್ಯಾಂಗ್ಳೂರು. ಎಲ್ಲರೂ ಕೇಳ್ತಿರ್ತಾರೆ ಬ್ಯಾಂಗ್ಳೂರಿಂದ ಹಳ್ಳಿ ಕಡೆಗೆ ಹೆಂಗೆ ಮಾಡ್ಕೊಂಡೆ ಅಂದ್ಬಿಟ್ಟು. ಈ ಕ್ವೆಶನ್ಗೆ ನನಗೂ ಆನ್ಸರ್ ಗೊತ್ತಿಲ್ಲ. ಸುತ್ತ ನೋಡಿ ಹಸಿರು ಗಿಡ ಮರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದ್ಬಿಟ್ಟು. ಈಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಎಲ್ಲಿ ನೋಡಿದ್ರು ಅವರೆಕಾಯಿ ಹಾಕಿದ್ದಾರೆ. ನಾವು ಬರೋದು ನೋಡಿ ನಮ್ಮ ಬಾವನ ಮಕ್ಕಳು ಹಾಯ್ ಹೇಳಿದ್ರು. ನಮ್ಮ ಅಕ್ಕ ನೋಡಿ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದಾಳೆ. ಮಾತಾಡ್ಸ್ಕೊಂಡು ಈಗ ಅಡುಗೆ ಮನೆ ಕಡೆ ಹೋದೆ. ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ಅಡುಗೆ ರೆಡಿ ಆಗ್ತಾ ಇತ್ತು. ಇವರು ಬಾಲು ಅವರ ದೊಡ್ಡಕ್ಕ ಹನ್ಸಿಯಮ್ಮ ಅಂತ ಅಂದ್ಬಿಟ್ಟು. ಇಲ್ಲಿ ನಾವೆಲ್ಲ ಅಡುಗೆಗಳ್ನು ಒಲೆ ಮೇಲೇ ಮಾಡೋದು. ಅವ್ರು ಹೇಳ್ತಿದ್ರು ಏನೇನು ಅಡುಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಇದ್ಕಿನ ಬೇಳೆ ಸಾಂಬಾರು ಮಾಡಿದ್ದಾರೆ. ತುಂಬ ರುಚಿಯಾಗಿರುತ್ತೆ ಒಲೆ ಮೇಲೆ ಮಾಡೋ ಅಡುಗೆ. ಹಸುಗಳಿಗೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಟಿದ್ದಾರೆ. ಇದು ಸ್ವೀಟ್ ಇದ್ಕಿನ ಬೇಳೆ. ಮತ್ತು ಹಸುಗಳಿಗೆ ಅಂತ ದೋಸೆ ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಿ. ಈಗ ಹಸುಗಳ ಶೆಡ್ ತೋರಿಸ್ತೀನಿ ಬನ್ನಿ. ನೋಡಿ ಇದೇ ಹಸುಗಳ ಶೆಡ್ಡು. ಈಗ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಇದನ್ನು. ಮೊದಲು ಸ್ವಲ್ಪ ಚಿಕ್ಕದಾಗಿತ್ತು, ಮತ್ತು ಆಮೇಲೆ ಇದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿರೋದು. ಕುರಿಗಳ ಶೆಡ್ ಕೂಡ ಇದೆ ನೋಡಿ ಇಲ್ಲೇ. ಮತ್ತು ಕುರಿಗಳು ಕೂಡ ಇಲ್ಲೇ ಬಿಟ್ಟಿರ್ತೀವಿ. ಮತ್ತು ಹಸುಗಳ ಹಬ್ಬ ಇರೋದ್ರಿಂದ ಶೆಡ್ ಫುಲ್ ಕ್ಲೀನ್ ಮಾಡ್ಕೊಂಡಿದ್ರು. ಶೆಡ್ ಮುಂದೆ ನಮ್ಮ ಅತ್ತೆ ಅವ್ರು ರಂಗೋಲಿ ಹಾಕಿಬಿಟ್ಟು ಬೇವಿನ ಸೊಪ್ಪಿಟ್ಟು ಅದ್ರ ಮೇಲೆ ಸೆಲ್ ಮುದ್ದೆ ಇಡ್ತಾ ಇದ್ದಾರೆ. ತಿಳಿ ಮುದ್ದೆ ಅಂತಾರೆ ಕನ್ನಡದಲ್ಲಿ. ಇದಕ್ಕೆ ಅರಿಶಿನ ಕುಂಕುಮ ಹೂವು ಮತ್ತು ಎಲಾಡಿಕೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಯಾಕಮ್ಮ ಇಡೋದು ಅಂತ ಕೇಳಿದ್ದಕ್ಕೆ, ಇದನ್ನ ಇಡೋದ್ರಿಂದ ಮನೆಯಲ್ಲಿ ಶಾಂತಿ, ಮಕ್ಕಳಿಗೆ ಆರೋಗ್ಯ ಮತ್ತು ಹಸುಗಳಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಇಡ್ತಾರಂತೆ. ಇದನ್ನು ಇವತ್ತೇ ಅಲ್ಲ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೂ ಇಡ್ತಾರೆ. ರಾತ್ರಿ ಇಟ್ಬಿಟ್ಟು ಮತ್ತು ಬೆಳಗ್ಗೆ ಎತ್ಕೊಂಡು ಹೋಗಿ ನೀರಲ್ಲಿ ಇಲ್ಲಾಂದರೆ ಗಿಡದ ಕೆಳಗಡೆ ಇಟ್ಬಿಟ್ಟು ಬರ್ತಾರೆ. ಇದನ್ನು ಇವರು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರಂತೆ. ಇವ್ರ ಅತ್ತೆ ಮತ್ತು ಅಮ್ಮ ಅವರೆಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೇ ಇವರು ನಂಬಿಕೊಂಡು ಮಾಡ್ತಾ ಇದ್ದಾರೆ. ನಮಗೂ ಹೇಳ್ತಾ ಇದ್ರು ಇಡೋದ್ರಿಂದ ತುಂಬ ಒಳ್ಳೆಯದು ಅಂತ. ಆಗ ನಾನು ಇಲ್ಲೇ ಇದ್ದಾಗ ಮಾಡ್ಕೊಳ್ತಾ ಇದ್ದೆ. ಈಗ ಮುಳಬಾಗಿಲು ಟೌನಲ್ಲಿ ಇರೋದಕ್ಕೆ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ತಾಯಿ ಮನೆಯಿಂದನೂ ಇಡ್ತಾ ಇದ್ರೆ ಸೀಗೆಳ್ಗೆ ಹೋದ್ರೆ ಅವರು ದೇವ್ರ ಹತ್ರ ಹೇಳಿದ್ರು ಹಿಂಗೆ ಇಕ್ರಿ ಅಂತ. ಅದಕ್ಕೆ ನಾವು ಇಕ್ತಾ ಇದ್ವಿ. ನೀರು ಇಲ್ದಿರಿದ್ರು ಗಿಡ ಕೆಳಗೆ ಇಕ್ರಿ ಅಂತ ಹೇಳಿದ್ರು.